ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಿದ್ದು ಮಾಲೂರು ತಾಲೂಕಿನ ಮಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮಾಲೂರು ಶಾಸಕ ರಂಜಿಗೌಡ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಡಿಸಿಎಂ ಡಿಕೆಶಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಕೋಲಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಮಾಲೂರು ಮಾರಿಕಾಂಬಾ ದರ್ಶನಕ್ಕೆ 25 ವರ್ಷಗಳ ಬಳಿಕ ಬಂದಿದ್ದೇನೆ. ಇಲ್ಲಿನ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಶಾಸಕರು ಹಾಗೂ ಮುಖಂಡರು ಆಹ್ವಾನ ನೀಡಿದ್ರು. ಹಾಗಾಗಿ ಬಂದಿದ್ದೇನೆ. ನಾನು ಸಿಎಂ ಆಗುವ ವಿಚಾರ ಇರಲಿ, 30-40 ಅಂದರೆ 30-40 ನಲ್ಲಿ ಮನೆ ಕಟ್ಟಿರ್ತಕ್ಕಂಥವರಿಗೆ ಮನೆಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ವಿದ್ಯುತ್ ನೀಡಲು ಕ್ಯಾಬಿನೆಟ್ ತೀರ್ಮಾನವಾಗಿದೆ ಅಂತ ಹೇಳಿದ್ರು. ಬೆಂಗಳೂರು ನಗರದಲ್ಲಿ 3-4 ಲಕ್ಷ ಜನ ಪ್ಲಾನ್ ಇಲ್ಲದೆ ಮನೆ ಕಟ್ಟಿದ್ರು. ಅಂಥವರಿಗೆ ಇದು ಸಿಹಿ ಸುದ್ದಿ. ಎತ್ತಿನಹೊಳೆ ಯೋಜನೆ ಸ್ವಾಧೀನ ಪ್ರಕ್ರಿಯೆ ಸಿದ್ಧತೆಯಾಗ್ತಿದೆ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಿದ್ಧತೆ ನಡೀತಾ ಇದ್ದು, ತುಮಕೂರು ಜಿಲ್ಲೆಯಲ್ಲಿ 1ರ ಭೂ ಸ್ವಾಧೀನ ಆಗಬೇಕಿದೆ. ಕೋಲಾರಕ್ಕೆ ಖಂಡಿತ ನೀರು ಬರುತ್ತೆ. ಪೈಪ್ಗಳ ಅಳವಡಿಕೆ ಆಗ್ತಿದೆ. ಎತ್ತಿನಹೊಳೆ ಯೋಜನೆ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಬಿಜೆಪಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ಎತ್ತಿನಹೊಳೆ ಯೋಜನೆ ವಿರೋಧ ಮಾಡ್ತಲೇ ಬರ್ತಿದ್ದಾರೆ. ನಾವು ಎತ್ತಿನಹೊಳೆ ಯೋಜನೆ ಮುಗಿಸ್ತೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಾಲೂರಿನ ಮಾರಮ್ಮನ ದರ್ಶನಕ್ಕೆ ಇವತ್ತು ಊರವರೆಲ್ಲ 25 ವರ್ಷದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಇದೆ, ಬರಬೇಕು ಅಂತೇಳಿ ಆಹ್ವಾನ ಮಾಡಿದ್ರು. ಶಾಸಕರು ಮತ್ತು ಅವ್ರ ಜೊತೆ ಎಲ್ಲ ಮುಖಂಡಗಳು ಬಂದಿದ್ದರು. ಸೊ ಅವರ ಆಹ್ವಾನದ ಮೇರೆಗೆ ಬಂದು ದರ್ಶನ ಮಾಡಿದ್ದೀನಿ. ಗಣೇಶನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ. ಇವತ್ತು ಕ್ಯಾಬಿನೆಟಲ್ಲಿ ಇವತ್ತು 30-40 ಸೈಟ್ವರೆಗೂ ಯಾರು ಕಟ್ಕೊಂಡಿದ್ದಾರೆ ಫಸ್ಟ್ ಫೇಸಲ್ಲಿ ಅವರೆಲ್ಲರದು ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ವಿದ್ಯುತ್ ಶಕ್ತಿ ಕೊಡೋದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಇವತ್ತು ಕ್ಯಾಬಿನೆಟಲ್ಲಿ. ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರಿಗೂ ತಿಳಿಸ್ಬೇಕು. ಯಾಕೆಂದರೆ ಭಾಳ ಜನ ಒಂದು 3-4 ಲಕ್ಷ ಜನ ಇದು ಪ್ಲಾನ್ ಇಲ್ಲದೆ ಕಟ್ಟಿಬಿಟ್ಟಿದ್ರು. ಅವ್ರಿಗೆ ಯಾರಿಗೂ ವಿದ್ಯುತ್ ಶಕ್ತಿ ನೀರು ಕೊಡ್ತಿರಲಿಲ್ಲ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಆದೇಶವನ್ನು ಮಾಡಿದ್ದೇವೆ. ಇದು ಒಂದು ಸುದ್ದಿನ ನಾನು ಈ ಕೋಲಾರನ ಮಾಲೂರಿನ ಮಾರಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ತಿಳಿಸ್ತಾ ಇದ್ದೀನಿ. ಎತ್ತಿನೊಳೆ ಕಾರ್ಯಕ್ರಮ ಖಂಡಿತ ಈಗಾಗಲೇ ಬರೀ ಲ್ಯಾಂಡ್ ಅಕ್ವಿಷನ್ನು ಕೋಲಾರ, ಇದು ಚಿಕ್ಕಬಳ್ಳಾಪುರ, ಇದು ದೊಡ್ಡಬಳ್ಳಾಪುರ ಮತ್ತು ತುಮಕೂರಿನ ಕೆಲವು ಭಾಗ ಒಂದು ಆಗಬೇಕು. ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಏನೇನು ಕೆಲಸ ಆಗಬೇಕು ನಾನು ಆಗಲೇ ಪೈಪ್ಗೆಲ್ಲ ಬಂದು ಬಿದ್ದಿದೆಯಲ್ಲ, ಪೈಪ್ಗಳೆಲ್ಲ ಖಂಡಿತ ನಿಮ್ಗೆ ಯಾಕೆ ನಾವು ಬಿಜೆಪಿಯವ್ರದೆಲ್ಲ ಕಾರ್ಯಕ್ರಮ, ಅದು ಕಾಂಗ್ರೆಸ್ ಕಾರ್ಯಕ್ರಮ. ಅದು ಬಿಜೆಪಿಯವರು ದಳದವರು ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈ ಯೋಜನೆಯನ್ನು ನಾವು ಮಾಡ್ತೇವೆ.